2 ಟೀ ಸ್ಪೂನು ಆಯಲ್ ಹಾಕ್ಕೊತಾ ಇದ್ದೀನಿ. ಸಾಸಿವೆ 1 ಸ್ಪೂನು, ಜೀರಿಗೆ 1 ಸ್ಪೂನು, ಈರುಳ್ಳಿ ಎಷ್ಟು ಬೇಕಂದ್ರೂ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು. ಸಣ್ಣಗೆ ಹಚ್ಚಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ರೋಸ್ಟ್ ಆಗೋವರೆಗೆ ಫ್ರೈ ಮಾಡಿ. ಈಗ ತರಕಾರಿ ಹಾಕ್ಕೊತಾ ಇದ್ದೀನಿ. ತರಕಾರಿ ಕ್ಯಾರೆಟ್, ಕ್ಯಾಪ್ಸಿಕಮ್. ತರಕಾರಿಲಿ ಕ್ಯಾರೆಟ್ ಬೇಕಾದ್ರೆ ತುರಿದು ಹಾಕ್ಕೊಳ್ಳಿ. ಈಗ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿ ಚೆನ್ನಾಗೆ ಅದು ಫ್ರೈ ಆಗ್ತಾ ಇರಬೇಕಾದ್ರೇ ಸ್ವಲ್ಪ ನೀರು ಬಿಟ್ಕೊಳ್ಳೋವರೆಗೆ ತಿರುಗಿಸಿ. ಈಗ ಸಾಲ್ಟು 2 ಸ್ಪೂನ್ ಸಾಲ್ಟ್ ಹಾಕ್ಕೊತೀನಿ. ಆಮೇಲೆ ಕ್ಲೋಸ್ ಮಾಡ್ತಿದ್ದೀನಿ. ಇವಾಗ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಸ್ವಲ್ಪ ಬೇಯ್ತದೆ. ಬೆಂದಿದ್ದಾಗಿದೆ. ಇವಾಗ ತೆಗೆದುಬಿಟ್ಟು ತಿರುಗಿಸಿ ಎಲ್ಲ ಡ್ರೈ ಆಗಿದೆಯಲ್ಲ ನೋಡಿಕೊಂಡು ಸ್ವಲ್ಪ ಈಗ ಚಿಲ್ಲಿ ಸಾಸ್ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಸೋಯಾ ಸಾಸ್ 1 ಸ್ಪೂನ್ ಹಾಕ್ತೀನಿ. ಈಗ ಮಿಕ್ಸ್ ಮಾಡಿ ಎಲ್ಲದನ್ನು ಚೆನ್ನಾಗಿ ಎಲ್ಲ ಪ್ಯಾನ್ ಇಟ್ಟು ಇವಾಗ ತುಪ್ಪ ಸ್ವಲ್ಪ ಪ್ಯಾನ್ ಫುಲ್ಲು ಸ್ಪ್ರೆಡ್ ಮಾಡಿಬಿಟ್ಟು 2 ಪೀಸ್ ಬ್ರೆಡ್ಡನ್ನು ತುಪ್ಪದ ಇದಕ್ಕೆ ಬ್ರೆಡ್ ಫುಲ್ಲು ತುಪ್ಪ ಹಾಕಿ 2 ಸೈಡು ಕೂಡ ತುಪ್ಪನ ಫಿಲ್ ಮಾಡಿ ಬ್ರೌನ್ ಕಲರ್ ಬರೋವರೆಗೆ ಬ್ರೆಡ್ನ ಹಾಗೆ ರೋಸ್ಟ್ ಮಾಡಿ ಕಂಪ್ಲೀಟ್ ಆಗಿದೆ ಬ್ರೆಡ್. ಈಗ ಸ್ಯಾಂಡ್ವಿಚ್ನ ಬ್ರೆಡ್ಗೆ ಫಿಲಪ್ ಮಾಡೋಣ. ಫಿಲಪ್ ಮಾಡಿ ಫುಲ್ಲು ಇನ್ನೊಂದು ಪೀಸ್ ಬ್ರೆಡ್ಡನ್ನು ಮೇಲೆ ಕ್ಲೋಸ್ ಮಾಡಿದ್ರೆ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗುತ್ತೆ. ಮಕ್ಕಳಿಗೆ ಮತ್ತು ಕೆಲಸದಿಂದ ಬಂದವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಈ ರೀತಿ ನೀವು ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಡ್ತಾರೆ. ಚೆನ್ನಾಗಿದೆ, ಟ್ರೈ ಮಾಡಿ ನೀವು ಕೂಡ.